ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಅಂದರೆ ಬೇಲೂರು ಸಕಲೇಶಪುರ ಭಾಗ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್. ಗಂಟೆಗಟ್ಟಲೆ ರಸ್ತೆಯಲ್ಲೇ ನಿಂತಿವೆ ವಾಹನಗಳು. ವೀಕೆಂಡ್ ಹಿನ್ನೆಲೆಯಲ್ಲಿ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೊರನಾಡು, ಶೃಂಗೇರಿ ಎಲ್ಲ ಈ ಕಡೆಯಿಂದನೇ ಹೋಗೋದು ಸಾಮಾನ್ಯ. ವೀಕೆಂಡ್ ಹಿನ್ನೆಲೆಯಲ್ಲಿ ಹೆಚ್ಚಿದೆ ವಾಹನ ಸವಾರರು. ಇನ್ನೊಂದೆಡೆ ಟ್ಯಾಂಕರ್ನಿಂದ ಆಯಿಲ್ ಲೀಕ್ ಆಗ್ತಾ ಇದೆಯಂತೆ. ಬೃಹತ್ ವಾಹನಗಳ ಸಂಚಾರಕ್ಕೆ ತೊಂದರೆ. ಅಲ್ಲಿ ಒಂದು ಮಳೆನಲ್ಲೇ ಓಡಾಡೋಕ್ಕಾಗಲ್ಲ. ಇನ್ನು ಆಯಿಲ್ ಲೀಕ್ ಆಯಿತು ಅಂತಂದರೆ ತುಂಬ ಕಷ್ಟ, ಸ್ಕಿಡ್ ಆಗುತ್ತೆ ರೋಡು. ಈ ಶಿರಾಡಿ ಘಾಟ್ ಮತ್ತು ಚಾರ್ಮಡಿ ಘಾಟ್ ಎರಡರಲ್ಲೂ ಕೂಡ ಇದೇ ಸಮಸ್ಯೆ. ಒಂದು ಸಿಕ್ಕಾಪಟ್ಟೆ ಮಳೆ, ಗುಡ್ಡ ಕುಸಿತ, ಆ ಮಧ್ಯದಲ್ಲಿ ಟ್ರಾಫಿಕ್ ಜಾಮ್, ಈ ಥರ ವೆಹಿಕಲಿಂದ ಆಯಿಲ್ ಲೀಕ್ ಆಗುತ್ತೆ, ಎಲ್ಲ ಸೇರಿ ಒಂಥರ ನರಕ. ಹಾಗಾಗಿ ಗಂಟೆಗಟ್ಟಲೆ ವೆಹಿಕಲ್ಸ್ ಎಲ್ಲ ಅಲ್ಲಲ್ಲೇ ಸ್ಟಾಪ್. ನಿಮಗೆ ಮಂಗಳೂರಿಗೆ ಹೋಗ್ತಕ್ಕಂಥ, ಮಂಗಳೂರಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಹೆವಿ ವೆಹಿಕಲ್ಸ್ ಕೂಡ ಇದೇ ರೋಡಲ್ಲೇ ಹೋಗೋದು. ಹಾಗಾಗಿ ಜನ ಗಂಟೆಗಟ್ಟಲೆ ನಿಂತಲ್ಲೇ ನಿಲ್ಲಬೇಕು. ಜೊತೆಗೆ ಮಳೆ, ಭಾರಿ ಒದ್ದಾಡಿದ್ದಾರೆ ಪ್ರಯಾಣಿಕರು.